ಎಲ್ಲರಿಗೂ ನಮಸ್ಕಾರ. ಇದೀಗ ಇವತ್ತು ಒಂದು ಸಂತೋಷದ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ನಗರದ ಹಿರಿಯ ಸಾಹಿತಿ, ಸಮಾಜ ಸೇವಕಿ ಹಾಗೂ ಸ್ತ್ರೀ ಚಿಂತಕರಾದಂಥ, ಸ್ವಾತಂತ್ರ್ಯ ಹೋರಾಟಗಾರ್ತಿಯಾದಂಥ, ಕೇವಲ 100 ವರ್ಷವನ್ನು ಮುಟ್ಟುತ್ತಿರುವ ಶ್ರೀಮತಿ CS ಮಂಗಳಮ್ಮ ಅವರ ಜನ್ಮದಿನೋತ್ಸವದ ಅಂಗವಾಗಿ ಇವತ್ತು ನಾವಿಲ್ಲೆಲ್ಲ ಹಿರಿಯರು ಸೇರಿದ್ದಾರೆ, ಸಾಕಷ್ಟು ಜನ ಗಣ್ಯರು ಬಂದಿದ್ದಾರೆ. ಹಾಗಾಗಿ ಮೊದಲನೇದಾಗಿ ಅವರದ್ದೊಂದು ಕಿರು ಹೊತ್ತಿಗೆ ಇವತ್ತು ಪುಸ್ತಕ ಬಿಡುಗಡೆ ಲೋಕಾರ್ಪಣೆ ಮಾಡುವಂಥ ಸಂದರ್ಭ ಆಗಿದೆ. ವಯಸ್ಸಿನ ಕಾರಣದಿಂದಾಗಿ ಅವರು ಮನೆಯಿಂದ ಆಚೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವರ ಸ್ವಗ್ರಹದಲ್ಲಿ ಈ ಒಂದು ಲೋಕಾರ್ಪಣೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ವೀಕ್ಷಕರೇ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಪುಸ್ತಕವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಖ್ಯಾತ ಸಾಹಿತಿಯಾದಂಥ ಡಾಕ್ಟರ್ CPK ಅವರಿದ್ದಾರೆ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಮಡ್ಡಿಕೆರೆ ಗೋಪಾಲ್ ಅವರಿದ್ದಾರೆ. ಕಲಾಕೂಟದ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರಿದ್ದಾರೆ. ಮತ್ತು ನಮ್ಮ ಈ ಪುಸ್ತಕವನ್ನು ಮುದ್ರಣ ಮಾಡಿ ಮಂಗಳಮ್ಮನವರ ಪಾದಾರ್ಪಣವನ್ನು ಮಂಗಳಮ್ಮನವ್ರ ಪಾದಗಳಿಗೆ ಅರ್ಪಿಸ್ತಿರ್ತಕ್ಕಂಥವ್ರು ಪ್ರಕಟಣೆಯನ್ನು ಮಾಡ್ತಿರೋಂಥ ಹಿರಿಯ ಪಬ್ಲಿಷರ್ ಆಗಿರ್ತಕ್ಕಂಥ ಲೋಕಪ್ಪನವರಿದ್ದಾರೆ. ಹಾಗೆ ಮೈಸೂರು ಆರ್ಟ್ ಗ್ಯಾಲರಿಯ ಫೌಂಡರ್ ಆದಂಥ ಶ್ರೀಯುತ L ಶಿವಲಿಂಗಪ್ಪನವರು, ಹಾಗೂ ನಮ್ಮ ರಾಜ್ಯದ ಪ್ರಖ್ಯಾತ ಪತ್ರಿಕೆಯ ಕನ್ನಡಪ್ರಭ ಪತ್ರಿಕೆಯ ದಿನಪತ್ರಿಕೆಯ ಸಂಪಾದಕರಾದಂಥ ಶ್ರೀಯುತ ಅಂಶಿ ಪ್ರಸನ್ನ ಕುಮಾರ್ ಅವರಿದ್ದಾರೆ. ಮತ್ತು 2 ಸಂಸ್ಥೆಗಳನ್ನು ತುಂಬ ಚೆನ್ನಾಗಿ ಹುಟ್ಟಾಕಿ, ಹಿರಣ್ಮಯಿ ಪ್ರತಿಷ್ಠಾನ ಮತ್ತು ಕಾವೇರಿ ಬಳಗ ಅಂಥೇಳಿ 2 ಸಂಸ್ಥೆಗಳನ್ನು ಹಾಕಿ ಬಡ ವಿದ್ಯಾರ್ಥಿಗಳು, ಸರ್ಕಾರಿ ಶಾಲೆಗಳಿರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೋಷಕರಾಗಿ ನಿಂತಿರ್ತಕ್ಕಂಥ ನಿವೃತ್ತ 2 ಹಿರಿಯ ಅಧ್ಯಾಪಕರು, ಒಬ್ಬರು ಶ್ರೀಯುತ ಸಂಗಪ್ಪನವರು ಮತ್ತು ಕಾವೇರಿ ಮೇಡಮ್ ಅವ್ರು ಬಂದಿದ್ದಾರೆ. ಮತ್ತು ಹಾಗೆ ನಮ್ಮೆಲ್ಲರನ್ನು ಇಷ್ಟು ಜನನ್ನು ಒಂದು ಹಾರ ಥರ ಮಾಡಿ ಪೋಣಿಸಿರ್ತಕ್ಕಂಥ ತೆರೆಮರೆಯಲ್ಲಿರ್ತಕ್ಕಂಥ SG ಸೀತಾರಾಮ್ ಅವರಿದ್ದಾರೆ. ಮತ್ತು ನಮ್ಮ ಮೇಡಮ್ ಶತಾಯುಷಿ ಶ್ರೀಮತಿ CS ಮಂಗಳಮ್ಮನವರು, ಅವರು ಪುತ್ರ ನರಹರಿ ಅವರು ಹಾಗೂ ಅವರು ಬಂಧು ವರ್ಗದವರು ಅಷ್ಟೂ ಇಲ್ಲಿ ಇರುವುದು ತುಂಬ ಸಂತೋಷ. ಇದೀಗ ಎಲ್ಲ ಗಣ್ಯರು ಸೇರಿ ಅವರ ಈ ಒಂದು ಪುಸ್ತಕವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ನಾನು ವಿನಯಪೂರ್ವಕವಾಗಿ ತಮ್ಮೆಲ್ಲರನ್ನು ಕೇಳ್ಕೊತಾ ಇದ್ದೀನಿ. ಈಗ ನೋಡಿ, ಇನ್ನೂ 118 ವರ್ಷದ ಹುಟ್ಟುಹಬ್ಬ ಮಾಡ್ಕೊತೀನಿ ಇದ್ದಾರೆ. ಅದಕ್ಕೆ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಮತ್ತೆ ಒಪ್ಕೊಂಡ್ಬಿಟ್ಟಿದ್ದೀನಿ. ಮಾತೃ ಸದೃಶರಾದ ಶ್ರೀಮತಿ CS ಮಂಗಳಮ್ಮನವರೇ, ಇಲ್ಲಿ ನೆರೆದಿರುವ ಎಲ್ಲ ಬಂಧು ಭಗಿನಿಯರೇ, ಇದು ಅಕ್ಷರಶಃ ಒಂದು ಅಪರೂಪದ ಸಮಾರಂಭ. ಶತಾಯುಷ್ಯ ಅಷ್ಟೇ ಅವರ ವೈಶಿಷ್ಟ್ಯ ಅಲ್ಲ, ಅದಕ್ಕೆ ತಕ್ಕ ಮಹಾ ಸಾಧನೆಯನ್ನು ಅವರು ಮಾಡಿದ್ದಾರೆ. ಶತಾಯುಷಿಗಳಾದಂಥ ಮಂಗಳಮ್ಮನವರನ್ನು ಇವತ್ತು ಅವರ ಮನೆಯಲ್ಲೇ ನಾವು ಸನ್ಮಾನಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಅವರ 2 ಅಪೂರ್ವವಾದಂಥ ಪುಸ್ತಕಗಳು ಬಿಡುಗಡೆ ಆಗ್ತಾಯಿವೆ. ಈ 2 ಪುಸ್ತಕಗಳಿಗೆ ಒಂದು ಅಧ್ಯಾತ್ಮದ ಪರಿವೇಶ ಇದೆ. ನನಗೆ ಮಂಗಳಮ್ಮನವರ ಪರಿಚಯ ಆದದ್ದು ಶ್ರೀರಾಮಕೃಷ್ಣ ಆಶ್ರಮದಲ್ಲಿ. ನಾನು ಮತ್ತು ಭೈರವಮೂರ್ತಿ ಇಬ್ಬರು ಇದ್ದಾಗ ಅವರ ಪರಿಚಯ ಆಯಿತು. ಆ ಪರಿಚಯ ಮುಂದುವರೆದಿದೆ. ಶ್ರೀಮತಿ CM ಮಂಗಳಮ್ಮನವರು ಎಲ್ಲ ದೃಷ್ಟಿಗಳಿಂದಲೂ ಓರ್ವ ಅಪರೂಪದ ಮಹಿಳೆ. ಅದು ಈ ಕಾಲದಲ್ಲಿ ಎಲ್ಲ ದೃಷ್ಟಿಗಳಿಂದಲೂ ಅಂತ ನಾನು ಹೇಳಿದೆ, ಅದು ಈ ಕಾಲದಲ್ಲಿ. ಅವರ ಬಗೆಗೆ ಮೊದಲೇ ಹೇಳಬೇಕಾದ ಮಾತೆಂದರೆ ಅವರು ಶತಾಯುಷಿ, ಫುಲ್ಲ ಶತಪತ್ರೆ. ಏನು ಶತಪತ್ರೆ ಅಂದರೆ, ಶತಪತ್ರೆ ಅನ್ನೋ ಮಾತಿಗೆ 2 ಅರ್ಥಗಳಿವೆ. ನವಿಲು ಅಂತ ಒಂದು ಅರ್ಥ. ಇವತ್ತು ನವಿಲಿನಂತೆ ಚಟುವಟಿಕೆಯಿಂದ ಕೂಡಿದವರು ಮಂಗಳಮ್ಮನವರು.
ಮತ್ತು ಶತಪತ್ರ ಅಂತ ಹೇಳಿದರೆ ತಾವರೆ ಅನ್ನೋ ಅರ್ಥವೂ ಇದೆ. ತಾವರೆಗೆ ಸದೃಶವಾದಂಥ, ಅರಳಿದ ತಾವರೆಗೆ ಸದೃಶವಾದಂಥ ಒಂದು ವ್ಯಕ್ತಿತ್ವ ಅವರದ್ದು. ನಾವು ಸಾಮಾನ್ಯವಾಗಿ ವಯಸ್ಸಾದವರನ್ನು, ಈಗ ನನ್ನನ್ನು ಕೂಡ ಇಳಿ ವಯಸ್ಸು ಅಂತ ಕರೆಯೋದು ಪದ್ಧತಿ. ಆದರೆ ನಾನು ಅದು ಸರಿಯಲ್ಲ ಅಂತ ಹೇಳ್ತೇನೆ. ಇಳಿ ವಯಸ್ಸು ಅಲ್ಲ, ನಮ್ಮದು ಏರು ವಯಸ್ಸು. ಅದು ನಮ್ಮ ವೈಶಿಷ್ಟ್ಯ. ಅವರು ವಯೋನುಗುಣವಾದಂಥ ಮಹತ್ವಪೂರ್ಣ ಸಾಧನೆ. ಒಂದು ಕಡೆ ದಿವ್ಯ ವಾಂಗ್ಮಯೋಪಾಸನೆ, ಸಾಹಿತ್ಯೋಪಾಸನೆ, ಸಾಹಿತ್ಯವನ್ನು ಉಪಾಸನೆ ಮಾಡಿದ್ದಾರೆ. ಆಚೆಗೆ ಹೋಗಬೇಕು. ಯಾಕೆ ಹೋಗಬಾರ್ದು? ಸಾಮಾನ್ಯವಾಗಿ ಮನುಷ್ಯನಿಗೆ 120 ವರ್ಷ ಆಯುಷ್ಯ ಅಂತ ಹೇಳ್ತಾರೆ. ಅದನ್ನು ಮೀರಿದವರು ಇರಬಹುದು, ಗೊತ್ತಿಲ್ಲ. 120 ಇದೆ. ಅದರಿಂದಲೇ ಅದರ ಅರ್ಧ ವಯಸ್ಸು 60ಕ್ಕೆ ಷಷ್ಠಿ ಪೂರ್ತಿ ಅಂತ ನಾವು ಮಾಡ್ತೇವೆ. 60ರಲ್ಲಿ 120 ವಾಸ್ತವವಾಗಿ. ಮಂಗಳಮ್ಮನವರು 120 ಅನಾಯಾಸವಾಗಿ ಮುಟ್ಟುತ್ತಾರೆ ಅನ್ನುವ ಒಂದು ನಂಬಿಕೆ ನಮಗಿದೆ. ಅವರ ಜೀವನದಿ 100 ಮೀರಿ ಪುರೋಗಾಮಿಯಾಗಿ ಪ್ರವಹಿಸಲು ದಿವ್ಯತ್ರಯರ ಆಶೀರ್ವಾದ ಹಸ್ತಗಳು ಅವರ ನೆತ್ತಿಯ ಮೇಲಿರಲಿ. ಮತ್ತು ಮಂಗಳಮ್ಮನವರ ಆಶೀರ್ವಾದ ಹಸ್ತ ನಮ್ಮ ನೆತ್ತಿಯ ಮೇಲೆ ಇರಲಿ. ಅವರು ಒಂದು ರೀತಿಯಲ್ಲಿ ಆಗಿದ್ದಾರೆ. ಅವರಿಂದ ನಾವು ಒಂದು ರೀತಿಯಲ್ಲಿ ಇವತ್ತು ಧನ್ಯರಾಗ್ತಾರೆ. ಇಷ್ಟು ಮಾತುಗಳನ್ನು ಮಾತ್ರ ನಾನು ಹೇಳಿ ಈ 2 ಪುಸ್ತಕಗಳನ್ನು ಬಹಳ ಸಂತೋಷದಿಂದ ನಾನು ಬಿಡುಗಡೆ ಮಾಡಿದ್ದೇನೆ ಅನ್ನೋ ಮಾತನ್ನು ಮತ್ತೆ ಒತ್ತಿ ಹೇಳಿ ಈ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು, ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರಕಾರ CPK ಅವರು ಹೇಳಿದಾಗ ಇದೊಂದು ಅಪರೂಪದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ 100 ವರ್ಷ ಜೀವಂತವಾಗಿ ಇರೋದು ಇದೆಯಲ್ಲ, ಅದು ತುಂಬ, ಅದು ಇವತ್ತಿನ ದಿನಮಾನಗಳಲ್ಲಿ ಇರ್ತಕ್ಕಂಥದ್ದು ತುಂಬ ಕಷ್ಟ. ಅಂಥ ಒಂದು ಸಂದರ್ಭದಲ್ಲಿ CS ಮಂಗಳಮ್ಮ ಅವರು 100 ವರ್ಷವನ್ನು ಪೂರೈಸಿ PN ಲೋಕಪ್ಪ ಅವರ ಸಂವಹನ ಪ್ರಕಾಶನದ ಮೂಲಕ ಜೀವನ ಧರ್ಮದರ್ಶಿನಿ ಮತ್ತು ವಿಶ್ವರೂಪ ದರ್ಶನ 2 ಕೃತಿಗಳನ್ನು CPK ಅವ್ರ ಮೂಲಕ ಬಿಡುಗಡೆ ಮಾಡಿಸಿರ್ತಂಥ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗವಹಿಸಿರೋದೇ ಒಂದು ಭಾಗ್ಯಶಾಲಿಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹೇಳಬೇಕಾದಂಥ ಎಲ್ಲ ಮಾತುಗಳನ್ನು ಕೂಡ CPK ಅವರು ಹೇಳಿದ್ದಾರೆ. ನನ್ನ ವೃತ್ತಿ ಜೀವನದಲ್ಲಿ, ಅದು ಮೈಸೂರಿನಲ್ಲೇ ನಾನು ವೃತ್ತಿಯನ್ನು ಪ್ರಾರಂಭಿಸಿ ಇನ್ನೂ ಮೈಸೂರಿನಲ್ಲೇ ಕೆಲಸವನ್ನು ಮಾಡ್ತಾ ಇರೋದನ್ನು ನಾನು ಗಮನಿಸಿದಲ್ಲಿ ಇಷ್ಟೊಂದು ಹಿರಿಯ ಸಾಹಿತಿಗಳ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಬಹುಶಃ ಯಾರೂ ಕೂಡ ಭಾಗವಹಿಸಲಿಕ್ಕೆ ಇಲ್ಲ ಅಂತೇಳಿ ನಾನಾದರೂ ಅಂದ್ಕೊಂಡಿದ್ದೇನೆ. 100 ವರ್ಷ ಇದೆಯಲ್ಲ, ಅದು ಅವರು ಸ್ವಾತಂತ್ರ್ಯ ಹೋರಾಟಗಾರರು ಹೌದು, ಸಮಾಜ ಸೇವಕರು ಹೌದು, ಲೇಖಕರು ಹೌದು. ಹಾಗೆ ನಾನು ಲೋಕಪ್ಪ ಅವರು ಈ ಕೃತಿಗಳನ್ನು ಕೊಟ್ಟರು, ನಾನು ಹಾಗೆ ಅದು ಸ್ವಲ್ಪ ರೆಫರ್ ಮಾಡಿದೆ. ಧಾರ್ಮಿಕ ವಿಚಾರಗಳನ್ನು ತುಂಬ ಅದ್ಭುತವಾಗಿ, ಆಧ್ಯಾತ್ಮಿಕ ವಿಚಾರಗಳನ್ನು ತುಂಬ ಅದ್ಭುತವಾಗಿ CPK ಅವರು ಹೇಳಿದಾಗೆ ದಿವ್ಯತ್ರಯರನ್ನು ಅವರ ಆಶೀರ್ವಾದದ ಕುರಿತು ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಬರೆದಿದ್ದಾರೆ. ಖಂಡಿತ ಈ ಒಂದು ಕೃತಿಗಳು ಸಂವಹನ ಪ್ರಕಾಶನ ಪ್ರಕಟ ಮಾಡಿದೆ. ಮಂಗಳಮ್ಮ ಅವರ ಈ ವಿಚಾರಧಾರೆಗಳು ಎಲ್ಲ ಜನರಿಗೆ ತಲುಪಬೇಕು. ಸಮಾಜ ಇವತ್ತಿನ ಕಲುಷಿತ ಸಮಾಜ, ಮೊಬೈಲು TV ಎಲ್ಲ ಬಂದಿರುವಂಥ ಒಂದು ಸಂದರ್ಭದಲ್ಲಿ CPK ಅವರು ಹೇಳಿದಾಗೆ ಖಂಡಿತ ಇಲ್ಲಿರೋ ವಿಚಾರಧಾರೆಗಳು ದಾರಿದೀಪಗಳಾಗ್ತವೆ. ಅದನ್ನೆಲ್ಲ ಓದುಗರು ಗಮನಿಸಿ ಆ ಮೂಲಕ ಮಂಗಳಮ್ಮ ಅವರ ವಿಚಾರಧಾರೆಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ಸಂವಹನ ಪ್ರಕಾಶನಕ್ಕೆ ಒಂದು ಸಂತೋಷದ ಮತ್ತು ಹೆಮ್ಮೆಯ ಸಂಗತಿಯನ್ನು ನಾನು ಭಾವಿಸ್ತೀನಿ. ಏಕೆಂದರೆ 100 ವರ್ಷ ಬದುಕಿರೋ ಪುಸ್ತಕ ಪ್ರಿಂಟ್ ಮಾಡೋದು ಮೊದಲನೇ ಸರಿ ಇದು. ಅದು ಪಬ್ಲಿಷಲ್ಲೇ ಜೊತೆಗೆ ಜೀವಂತವಾಗಿ ಬಿಡುಗಡೆ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಗೆ ಭಾಳ ಸಂತೋಷ ವಿಷಯ. ನಾನು ಹೆಚ್ಚು ಮಾತಾಡಲ್ಲ. ಒಂದೇ ಒಂದು ಈಶಾವಾಸ್ಯ ಉಪನಿಷತ್ತು ಒಂದು ಮಾತು ಹೇಳ್ತೀನಿ. ಅದರಲ್ಲಿ ಬರೋದು ಮೊದಲನೇದಾಗಿ, ಒಂದು ಶಾಸ್ತ್ರಸಮ್ಮತವಾದ ಕರ್ಮವನ್ನು ಮಾಡ್ತಾ 100 ವರ್ಷ ಬದುಕಬೇಕಂತೆ. ಅದು ಆಶಯ ಪಡ್ಬೇಕು, 100 ವರ್ಷ ಆಶಯ ಪಡಬೇಕಂತೆ. ಹಾಗೆ ನಮ್ಮ ಮಂಗಳಮ್ಮನವ್ರು 100 ವರ್ಷ ಬದುಕಿದ್ದಾರೆ. ಸುಮ್ಮನೆ ಬದುಕಿಲ್ಲ ಅವರು, ಸುಮ್ಮನೆ ಎಲ್ಲರೂ ಬದುಕೋದು ದೊಡ್ಡ ವಿಷಯ ಅಲ್ಲ, ಅದು ಸಾರ್ಥಕ ಬದುಕು ಅವರು ಬೆಳೆಸಿದ್ದಾರೆ. ಹಾಗೆ ಇನ್ನೊಂದು ಮಾತು ಹೇಳಬೇಕು ಅಂದರೆ, ಈಗ 100 ವರ್ಷ ಬದುಕಿಲಿ, ಆದರೆ ಮುಂದಕ್ಕೆ ಅವರು, ನಾನು ಹೇಳೋದು ನಮ್ಮ CPK ಭಾಳ ಮೆಚ್ಚಿನ ಮಾತದು, ಅನಾಯಾಸ ಸಾಯಬೇಕಂದ್ರೆ, ಸುಮ್ಮನೆ ಸಾಯೋದಲ್ಲ, ಕಷ್ಟಪಟ್ಟು ಬೇರೆ ತೊಂದರೆ ಕೊಟ್ಟು ಸಾಯೋದಲ್ಲ, ಅನಾಯಾಸ ಬದುಕಬೇಕಂತೆ. ಅಂಥ ಒಂದು ಬದುಕು ಬರಲಿ, ಸಾವು ಬರಲಿ ಅಂತೇಳಿ ಇಷ್ಟು ಪ್ರಕ್ರಿಯೆ ಅಂಶವರು ಕೆಲವು ಚೆನ್ನಾಗಿ ಮಾತಾಡಿದ್ದಾರೆ. ಅದರಿಂದ ಇಷ್ಟು ಸಾಕು ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ನಾವೆಲ್ಲ ಒಂದು ರೀತಿ ಪುಣ್ಯವಂತರು ಅಂತ ಅಂದ್ಕೊಳಿಸ್ತಾ ಇದ್ದೀನಿ. ನನಗೆ ಈ ಕಾರ್ಯಕ್ರಮ
ಈ ಸಂಭ್ರಮದ ಕಾರ್ಯಕ್ರಮ ಅಂತ ನನಗೆ ಗೊತ್ತಿರಲಿಲ್ಲ. ಮಂಗಳಮ್ಮನವರು ಯಾರೋ ಹುಡುಗಿ ಅವ್ರದ್ದೊಂದು ಕೃತಿ ಬಿಡುಗಡೆ, ನಾನು ಇವ್ರ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ, ಭಾಳ ಹಿಂದೆ ಅಧ್ಯಕ್ಷನಾಗಿದ್ದಾರೆ ಅಂತ ನಾನು ಅಂದ್ಕೊಂಡು ಬಂದರೆ, ನಮ್ಮ ಪತ್ರಕರ್ತರು ಹೇಳಿದಾಗ, ಅಂಶಿಯವರು ಹೇಳಿದಾಗ, ಇದು ಒಂದು ರೀತಿ ನಮ್ಮದೆಲ್ಲ ನಾವೆಲ್ಲ ಪಾವನರಾಗಿದ್ದೀವಿ. ಈ 100 ವರ್ಷದ ಸಂತೆ ನಮ್ಮನ್ನೆಲ್ಲ ಹಾರೈಸಿದ್ದಾರೆ. ಆಗಲೇ ಈಗ ನಮ್ಮ ಲೋಕಪ್ಪನವ್ರು ಹೇಳಿದಾಗೆ 100 ವರ್ಷದ ಸಂಭ್ರಮದಲ್ಲಿ ಅವರು ಮುಂದೆ ಈ ಕೃತಿಯನ್ನು ಬಿಡುಗಡೆ ಮಾಡುವ ಒಂದು ಸಂಭ್ರಮ ಇದೆಯಲ್ಲ, ನಿಜವಾಗಲೂ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಈಗಾಗಲೇ CPK ಅವರು, ಲೋಕಪ್ಪನವರು ಮತ್ತು ಅಂಶಿಯವರೆಲ್ಲ ಮಾತನಾಡಿದ್ದಾರೆ. ನಾನು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದಲ್ಲಿ ಒಂದು 5 ವರ್ಷಗಳ ಕಾಲ ಅಧ್ಯಕ್ಷನಾಗಿದ್ದೆ. ಮುಂಬೈನ ಅದರ ಅಧ್ಯಕ್ಷರು 86 ವರ್ಷದವರು. ನಮ್ಮ FI ಸಂಸ್ಥೆಯ ಹೊಸ ಒಂದು ಸಂಸ್ಥೆ ಉದ್ಘಾಟನೆಗೆ ಇಲ್ಲಿಗೆ ಬಂದಾಗ ನನ್ನನ್ನು ಕರ್ಕೊಂಡು ಬಂದಾಗ ನಮ್ಮ ಮನೆ ಕರ್ಕೊಂಡು ಹೋಗಿದ್ದೆ. ಅವರಿಗೆ 86 ಆಗಿ 87ನೇ ವರ್ಷ. ಅಲ್ಲಿಂದ ಫ್ಲೈಟಲ್ಲಿ ಬಂದು ತುಂಬ ಸುಸ್ತಾಗ್ಬಿಟ್ಟಿದ್ರು. ಆಮೇಲೆ ಮುಖ ತೊಳ್ಕೊಳ್ಳಿ ಅಂತೇಳಿ ನಾನು ಒಳಗಡೆ ಕರ್ಕೊಂಡು, ಎಲ್ಲ ಮುಖ ಯಾಕೆ ತೊಳೆಯೋದು ಬೇಡ, ನಾನು ಫ್ಲೈಟಲ್ಲೇ ರೆಡಿಯಾಗಿ ಬಂದಿದ್ದೀನಿ ಅಂಥೇಳಿ ಬ್ಯಾಗಲ್ಲಿ ತೆಗೆದ್ರು ಒಂದು. ಏನಕ್ಕೆ ಏನು ತೆಗಿತಾ ಇದ್ರು? ಲಿಪ್ಟಿಕ್ಕು. ನನ್ನ ಕಣ್ಣು ನೋಡಿದ್ಬಿಟ್ಟು ಲಿಪ್ಟಿಕ್ ಹಚ್ಚಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂದರೆ, ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೀರಿ ಅಂತ ಹೇಳಿದೆ. ಅಂಥ ಜೀವನ ಉತ್ಸಾಹ ಇದೆಯಲ್ಲ, ಅದು ಎಲ್ರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 100 ಕೋಟಿ ರೂಪಾಯಿ ಆಸ್ತಿಯನ್ನು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾಕ್ಕೆ ಉಚಿತವಾಗಿ ಅಲ್ಲಿ ಕೊಟ್ಟಿದ್ದಾರೆ ಅವರು. ಹಾಗೆ ಈ ತಾಯಿ ಮಂಗಳಮ್ಮನವರು ಅವರ ಜೀವನ ಪರ್ಯಂತ ಸುಮಾರು 16 ಕೃತಿಗಳನ್ನು ಈಗ ಬರೆದು ವಿಶ್ವರೂಪ ದರ್ಶನ ಮತ್ತು ಜೀವನ ಧರ್ಮದರ್ಶಿನಿ, ಅಪರೂಪದ, ನಾನು ಕಣ್ಣಾಡಿಸಿ ತುಂಬ ಅಪರೂಪದ ಕೃತಿಗಳು. ಲೋಕಪ್ಪನವರು ಲೋಕಾರ್ಪಣೆಯ ಲೋಕಪ್ಪ ಸುಮಾರು ಇಂಥ ಸಾಹಸದ ಕೆಲಕ್ಕೆ ಇಳಿತಾರೆ. ಕೆಲವರೆಲ್ಲ ಅವ್ರು ಮಾಡಲಿಕ್ಕೆ ಹೋಗಲ್ಲ. ಅವೆಲ್ಲ ಎಲ್ಲಿ ವ್ಯಾಪಾರ ಆಗುತ್ತೆ, ಈ ಇಮಿಡಿಯೇಟ್ ಅವು ಸೇಲ್ ಆಗಬೇಕಲ್ಲ. ಹಾಗಾಗಿ ಇದನ್ನು ಒಳ್ಳೆಯ ಒಂದು ಕೆಲಸವನ್ನು ಕೈ ಹಾಕಿ ಇದನ್ನು ಅಪರೂಪದ ಈ 2 ಕೃತಿಗಳನ್ನು ಹೊರತಂದಿದ್ದಾರೆ. ಅನೇಕರು ನಮ್ಮ ಜೊತೆಯಲ್ಲಿ ಓಡಾಡ್ತಕ್ಕಂಥ ಅನೇಕ ಗೆಳೆಯರು ನನಗೆ ನಾವು ಬೆಳಗಿನ ವಾಯುವಿಹಾರದಲ್ಲಿ ಅಲ್ಲಿ ಸಿಗ್ತಾರೆ. ಬನ್ರಪ್ಪ ನಮ್ಮ ಕಾರ್ಯಕ್ರಮಗಳಿಗೆ ಬನ್ನಿ ಅಂದರೆ, ಅಯ್ಯೋ ಸಾಕಾಗಿ ಹೋಗಿದ್ದೆ ಜೀವನ, ನಿವೃತ್ತಿ ಆದಮೇಲೆ ಏನು ಬೇಡ ಅಂತ ಆಗ್ಬಿಟ್ಟಿದೆ. ನೋಡಿ, ಈ ತಾಯಿಯ ಉತ್ಸಾಹ ಇದೆಯಲ್ಲ, ನಮಗೆಲ್ಲ ಆದರ್ಶ ಅದು. ಇನ್ನೂ ನಾನು ಏನಾದರೂ ಸಾಧನೆ ಮಾಡ್ತೇನೆ ನೋಡಿ. ಅವರು ಯಾವುದೋ ಒಂದು ಆಶ್ರಮದಲ್ಲಿ ಇಟ್ಕೊಂಡು ಮಾಡೋದಿದೆಯಲ್ಲ, ಕೈಂಕರ್ಯ ಇದೆಯಲ್ಲ, ಅದಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಹಾಗೆ ಜೊತೆಯಲ್ಲಿ ಬರೆಯುತ್ತಾ ಮತ್ತು ಜೀವನೋತ್ಸವವನ್ನು ಇನ್ನೂ ಇಟ್ಕೊಂಡು ಎಷ್ಟು ಖುಷಿಯಲ್ಲಿದ್ದಾರೆ. ಆಗಲೇ ಹೇಳಿದರು, ಅವರ ನೃತ್ಯವನ್ನು ನೋಡಬೇಕು ಅಂತ ಕಾತರದಿಂದ ಅವ್ರು ಕಾಯ್ತಾ ಇದ್ದಾರೆ. ಅದು 18 ವರ್ಷ, ಇನ್ನೂ 18 ವರ್ಷ 20 ವರ್ಷ ಇರಲಿ ಅಂತ ಹೇಳಿ, ನಮ್ಗೆ ಇನ್ನೂ ಹಾರೈಸ್ತಾ ಇರಲಿ ಅಂತ ಹೇಳ್ತಾ, ಈ ಸಂದರ್ಭಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಲೋಕಪ್ಪನವರಿಗೆ ತಮ್ಮೆಲ್ಲರಿಗೂ ಮನಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅವಶ್ಯಕತೆ ಇಲ್ಲ, ಆದರೆ ಹೃದಯಗಳು ಮಾತ್ರ ಸೇರಿವೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಮುಖ್ಯ. ಇದು ಹೃದಯವಾದ ಮಂಥನ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ಸಾಹಿತ್ಯ ವಲಯದಲ್ಲಿ ಮತ್ತು ಸಾಮಾಜಿಕವಾದ ನೆಲೆಗಟ್ಟಿನಲ್ಲಿ ಕೆಲಸ ಮಾಡಿದಂಥ ಜನಗಳೇ ಇದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ 100 ವರ್ಷದ ಇನ್ನೂ ದಾಟಿಲ್ಲ ಯಾರುವೆ. ಏಕೈಕ ವ್ಯಕ್ತಿಗಳು ಅಂದರೆ ಮಂಗಳಮ್ಮನವ್ರು ಮಾತ್ರ. ಸೊ ಹಾಗಾಗಿ ಅವರು ನಾವೆಲ್ಲರೂ ಕೂಡ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಾವು ಅವ್ರ ಹೆಸರೇ ಮಂಗಳಮ್ಮ ಅಂಥೇಳಿ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಅದು ಯಾವುದೇ ಒಂದು ಕೆಲಸವನ್ನು ಆಯ್ಕೆ ಮಾಡಿಕೊಂಡ್ರು ಕೂಡ ಅದು ಮಂಗಳಮುಖವಾಗಿ ಆಗಲೇಬೇಕು ಅಂತಕ್ಕಂಥ ನಿರ್ಧಾರ ಇದೆಯಲ್ಲ, ಅದು ಭಾಳ ಮುಖ್ಯ. ಸಾಮಾನ್ಯವಾಗಿ 60 ವರ್ಷ ದಾಟಿದ ಮೇಲೆ ಎಲ್ಲರೂ ಹಿರಿಯರು ಮಾತಾಡಿದಾಗೆ ಜೀವನವೇ ಸಾಕಾಗಿದೆ ಅಂತಕ್ಕಂಥ ಮನೋಭಾವನೆ ಇರ್ತಕ್ಕಂಥದ್ದು. ಆದರೆ 60 ವರ್ಷ ದಾಟಿ ನೀನು 40 ವರ್ಷ ಆದಮೇಲೆ ಕೂಡ ಇನ್ನೂ ಪುಸ್ತಕ ಬರೀತಕ್ಕಂಥ ಒಂದು ಚೈತನ್ಯ ಇದೆ ಅಂತ ಅಂದರೆ ಅದು ಸಾಮಾನ್ಯವಾದಂಥ ಮಾತಲ್ಲ ಇದು. ಏಕೆಂದರೆ ಕೈ ನಡೀತಕ್ಕಂಥದ್ದು ಅಥವಾ ಕಣ್ಣು ಕಾಣದಿರತಕ್ಕಂಥದ್ದು ಮತ್ತು ಜೀವನ ಜಂಜಾಟದಲ್ಲಿ ಯಾವುದೇ ವಿಷಯಗಳು ತಲೆಗೆ ಹೊಳೆದೇ ಸಂಪೂರ್ಣ ಸಾಕಪ್ಪ ಸಾಕು ಇತ್ಯಾದಿಗಳೆಲ್ಲವೂ ಕೂಡ ಬರ್ತಕ್ಕಂಥದ್ದು ಎಲ್ಲರೂ ಕೂಡ ಲೇಖಕರಿಗೆ ಸಹಜವಾದಂಥ ಕ್ರಿಯೆ. ಅದು ಲೇಖಕರಿಗೆ ಮಾತ್ರ ಅಲ್ಲ, ಎಲ್ಲ ರಂಗದಲ್ಲಿರ್ತಕ್ಕಂಥ ಸಂಗೀತ, ಸಾಹಿತ್ಯ, ನೃತ್ಯ, ಯಾವುದೇ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಕೂಡ ಅದೊಂದು ರೀತಿಯಾದಂಥ ಒಂದು ಸಾಮೂಹಿಕವಾದಂಥ, ಸಾಮಾಜಿಕವಾಗಿರ್ತಕ್ಕಂಥ, ಸಾಂಸಾರಿಕವಾದಂಥ ಒಂದು ವಿಷಯ ಅದು. ಸೊ ಹಾಗಾಗಿ ಆ ಎಲ್ಲ ಕಟ್ಟೆಯನ್ನು ಸಂಪೂರ್ಣವಾಗಿ ಮೀರಿ ಇವತ್ತು ಮಂಗಳಮ್ಮನವರು ಇವತ್ತು ಮಂಗಳವಾಗಿ ಸಂಪೂರ್ಣವಾಗಿ ನಮ್ಮೆಲ್ಲರೂ ಕೂಡ ಹಾರೈಸ್ತಾ ಇದ್ದಾರೆ ಅಂತೇಳಿ ನಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಅಂತೇಳಿ ನನ್ನ ಮಾತುಗಳು ವಿರಾಮ ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಎಲ್ಲ ಹಿರಿಯರು ಕೂಡ
ಮಾತನಾಡಿದ್ದಾರೆ. ಒಂದು ರೀತಿ ಶಿವಲಿಂಗಪ್ಪನವ್ರು ಹೇಳಿದ ಹಾಗೆ ಇಲ್ಲಿ ಹೃದಯಗಳು ಆತ್ಮಗಳು ಅಷ್ಟೇ ಅಲ್ಲ, ಇಲ್ಲಿ ಸಮಾನ ಮನಸ್ಸುಗಳು ಕೂಡ ಜೊತೆಗೂಡಿದೆ ಅಂತ ಅಂದ್ಕೊಡ್ತೀನಿ. ಯಾವುದೇ ವಯೋಮಾನದ ಇತಿಮಿತಿಗಳಿಲ್ಲದೆ ನಾವೆಲ್ಲರೂ ಕೂಡ ಒಂದು ಎನ್ನುವಂಥ, ಒಂದೇ ಕುಟುಂಬದವರು ಎನ್ನುವಂಥ ಭಾವನೆಯನ್ನು ಇರಿಸ್ಕೊಂಡು ನಾವೆಲ್ಲರೂ ಕೂಡ ಇಲ್ಲಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಏನು 2 ಮಹತ್ವದ ಕೃತಿಗಳು ಬಿಡುಗಡೆಯಾಗಿದೆ, ಇದು ಬರೀ ವಿಶ್ವರೂಪ ದರ್ಶನ ಅಷ್ಟೇ ಅಲ್ಲ, ಮಂಗಳಮ್ಮನವರ ಶತಮಾನದ ಅವರ ರೂಪದರ್ಶನ ಇಲ್ಲಾಗಿದೆ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ನಾನು 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ನಾವು ಮಡಿಕೆರೆ ಗೋಪಾಲರವರು ಮೈಸೂರಿನಲ್ಲಿ ನಾವು ಮಾಡಿದ್ದೇವೆ. ಆದರೆ ಈ ವಯೋಮಾನದವರ ಕಾರ್ಯಕ್ರಮಗಳನ್ನ ನಾವು ಯಾವತ್ತೂ ಕೂಡ ಮಾಡಿರಲಿಲ್ಲ. ಇದೊಂದು ಭಾಳ ವಿಶೇಷ. ಸಾಹಿತ್ಯ ಪರಿಷತ್ತಿಗಾಗಲಿ ಕಲಾಕೂಟಕ್ಕಾಗಲಿ ಇದು ಒಂದು ಹೆಮ್ಮೆಯ ವಿಚಾರ. ಶತಮಾನವನ್ನು ಕಂಡಂಥ ಆ ಒಬ್ಬ ಸಹೃದಯ ಆ ಕೃತಿಗಳನ್ನು ಬಿಡುಗಡೆ ಮಾಡೋದಿದೆಯಲ್ಲ, ಈಗಾಗಲೇ ಹೇಳಿದಾಗ ಎಲ್ರಿಗೂ 60 ಅಂದ ತಕ್ಷಣವೇ ವೃತ್ತಿಯಿಂದ ನಿವೃತ್ತಿ ಅಲ್ಲ, ಜೀವನದಲ್ಲೇ ನಿವೃತ್ತಿ ಆಗ್ಬಿಡ್ತಾರೆ. ಆದರೆ ಇನ್ನೂ 100 ಆದರೂ ಕೂಡ ಅದನ್ನು ಇನ್ನೂ ಕೂಡ ಉಳಿಸ್ಕೊಂಡು ಆ ಜೀವನೋತ್ಸವವನ್ನು ಇಟ್ಕೊಂಡು ಜೊತೆಗೆ ಏನಾದರೂ ಒಂದಷ್ಟು ಇನ್ನಷ್ಟು ಕೊಡಬೇಕು ಈ ಸಮಾಜಕ್ಕೆ, ಸಮುದಾಯಕ್ಕೆ, ಈ ಜಗತ್ತಿಗೆ ಅನ್ನೋ ಒಂದು ವಿಶಿಷ್ಟವಾದಂಥ ಅವರ ಅನುಭವ ಇದೆಯಲ್ಲ, ಅದು ನಮ್ಮೆಲ್ಲರಿಗೂ ಕೂಡ ಮಾರ್ಗವಾಗಬೇಕಾದಂಥದ್ದು. ಮತ್ತು ಆ ದಾರಿನಲ್ಲಿ ನಾವೆಲ್ಲರೂ ಕೂಡ ನಡೆಯುವಂಥದ್ದು ಕೂಡ ಭಾಳ ಅಗತ್ಯತೆ ಇದೆ ಅಂತ ನಾನಾದರೂ ಕೂಡ ಅಂದ್ಕೊಂಡು ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಂಗಳಮ್ಮನವರು ಶತಮಾನವನ್ನು ಕೂಡ ದಾಟಲಿ, ನಾವೆಲ್ಲರೂ ಕೂಡ ಅವರನ್ನು ಮತ್ತೆ ಮತ್ತೆ ನೋಡುವಂಥ, ಅವ್ರ ಜೊತೆ ಸೇರುವಂಥ ಅವಕಾಶಗಳು ನಮಗೂ ಕೂಡ ಬರಲಿ ಅಂತೇಳಿ ಸಂದರ್ಭದಲ್ಲಿ ಆಶಿಸ್ತಾ ಇಲ್ಲಿ ಆಗಮಿಸಿರುವ ಎಲ್ಲ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೇನೆ. ಗುರು ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಶಾರದಾ ಮಂದಿರ ಅನ್ನೋ ಕುಟೀರಕ್ಕೆ ದಯಮಾಡಿಸಿರ್ತಕ್ಕಂಥ ಜನಾರ್ದನರಿಗೆ ನಮಸ್ಕಾರ. ಜೀವನ ಹೇಗೆ ನಡೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕಳೆದಿದ್ದು ನೆನಪು ಬರ್ಬೋದು, ನಾಳೆದು ಅರ್ಥವಾಗೋಲ್ಲ, ಇವತ್ತೊಂದು ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರಂತೂ ನಾವು ಈ ಜೀವನದಿ ಹರ್ಕೊಂಡು ಮುಂದಕ್ಕೆ ಹೋಗ್ತಾ ಇರುತ್ತೆ. ಆದರೆ ಕೆಲವು ಸಲ ಮನಸ್ಸಿಗೆ ಬೇಡದೇ ಇದ್ದಾಗ ಅಯ್ಯೋ ಕಷ್ಟ, ಅದು ನಮಗೆ ಹಿತವಾದಾಗ ಅದು ನಾವು ಭಾಳ ಸುಖ ಅಂತೀವಿ. ಇವೆರಡೂ ನಮಗೆ ಇಲ್ಲ. ನನ್ನ ಜೀವನದಲ್ಲಿ ನಾನು ನೆನೆಸ್ಕೊಳ್ಬೇಕಾದ್ರೆ ಮೊದಲೇನೂ ಗೊತ್ತಿಲ್ಲ, ಇವತ್ತೂ ಅದೇನು ಆಗ್ತಾಯಿದೆ ಅನ್ನೋದು ಎಲ್ಲರೂ ಒಂದು ಅವನ ಪ್ರೇರಣೆಯಿಂದ ಮಾತ್ರ. ಅದನ್ನು ನಾನು ಪೂರ್ಣವಾಗಿ ನಂಬಿದ್ದೀನಿ. ಪ್ರಣವಪಿನ ಚೆಲ್ಲತಿ ತೇನವಿಲ್ಲ. ಅವನು ಅಪ್ಪಣೆ ಇಲ್ಲದೆ, ಅವನ ಒಂದು ಶಿಸ್ತಿಲ್ಲದೆ ಒಂದು ಹುಲ್ಕಡ್ಡಿಯೂ ನಡೆಯೋದಿಲ್ಲ. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ. ನೀವೆಲ್ಲ ಅತ್ಯಂತ ವಯೋವೃದ್ಧರು ಇದ್ದೀರಿ, ಜ್ಞಾನವೃದ್ಧರು ಇದ್ದೀರಿ. ನಿಮಗೆಲ್ಲರ ಮುಂದೆ ಒಂದು ವಯೋವೃದ್ಧೆ ಅಂತ ಹೇಳ್ಬೋದು, ನಿಮಗೆಲ್ಲ ಮುಂದೆ ನಾನು ಜ್ಞಾನವೃದ್ಧೆ ಅಂತ ಹೇಳ್ಕೊಳ್ಳೋದು ಸ್ವಲ್ಪ ಅದು ಸರಿಯಾಗಲಾರ್ದು. ಆದರೆ ನೀವು ಹೇಳ್ಬೋದು ಜ್ಞಾನ ಅಂತ, ಆದರೆ ನಾವು ನಿಜವಾಗಿಯೂ ಏನನ್ನೂ ಅರ್ತಿಲ್ಲ ಅಂತ ಹೇಳ್ಬೋದು. ಅದೇನಿದ್ರೂ ಅವನ ಭಗವಂತನ ಇಚ್ಛೆಯಿಂದ ನಡೆಯುತ್ತೆ. ಈ ನಮ್ಮ ಆತ್ಮೀಯರಾದ ಶ್ರೀಕೈಕೆ ಹೇಳಿದ್ರು 100, 120 ಎಲ್ಲ ಒಳ್ಳೆಯದು ಇರಬೇಕು, 120 ಇರಬೇಕು. ಇವರಿದ್ದರು ಸಿದ್ಧಗಂಗಾ ಸ್ವಾಮಿಗಳು, ಅವ್ರು ಕೊನೆವರೆಗೂ ಮಾಡಿದ್ರು. ನಾವು ಇವಾಗಲೇ ಬಸವನ ಹುಳು ತೆಗೆದಾಗ ಆಗ್ತಾಯಿದ್ದೀವಿ. ಬಸವನ ಹುಳುಗೂ ಒಂದು ಗುರಿ ಇರುತ್ತೆ ಅನ್ನೋ ಒಂದು ಗೋಡೆವರೆಗೂ ನಮ್ಗೆ ಅದು ಗೊತ್ತಿಲ್ಲ. ಡಾಕ್ಟ್ರ್ ಇಂಜೆಕ್ಷನ್ ಕೊಟ್ಟಿದ್ದೀನಮ್ಮ ಚೆನ್ನಾಗಿದ್ದೀವಿ ಅಂತವೆ, ಅವ್ರೇನು ಡಾಕ್ಟ್ರ್ ಬಾಗಿಲು ಹೋಗಿ ಅವರೆಲ್ಲ ಭಗವಂತನ ಪಾದ ಸೇರಿರ್ತೀವಿ. ಆದರೆ ನನಗೆ ಜೀವನದಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಕಡೆ ಒಂದು ಸಜ್ಜನರ ಸಹವಾಸ ಒದಗಿಸಿದ್ದಾನೆ. ಬಾಲ್ಯದಲ್ಲಿ ನಮ್ಮ ತಾಯಿ ತಂದೆಯವರು ಸುಸಂಸ್ಕೃತರು, ಆಮೇಲೆ ನಮಗೆ ನೆರೆ ಹೊರೆ ಎಲ್ಲ ಸಿಕ್ಕಿದವರು ಇವತ್ತಿಗೂ ಕೂಡ ಅಮ್ಮ, ಅಜ್ಜಿ, ಅತ್ತೆ ಈ ರೀತಿಯಲ್ಲಿ ಬೆಳೆದು ಬಂದಿದ್ದಾರೆ. ಹುಡುಕೊಂಡು ಬರ್ತಾರೆ. ಹೋದ ವಾರ ತಾನೇ ಸುಮಾರು 93 ವರ್ಷ ಒಬ್ಬರು ರಾಮಚಂದ್ರ ಅಂತ ಚಿಕ್ಕ ಮಗುವಿನಲ್ಲಿ ನಾವೆಲ್ಲ ಒಟ್ಟು ವಠಾರದಲ್ಲಿದ್ದವರು. ಅವರು RSSನವರು ಮತ್ತು ಬೆಂಗಳೂರಿನಲ್ಲಿ ವಿಜಯ ವಿಠಲ ಮಂದಿರದಲ್ಲಿ 15 ವರ್ಷ ಧಾರ್ಮಿಕವಾಗಿ ಉಚಿತವಾಗಿ ಸೇವೆ ಸಲ್ಲಿಸಿದವರು. ನಾನು ಮಂಗಳಮ್ಮನವ್ರು ನೋಡೋಕೆ ಹೋಗಬೇಕು, ನಡೆಯೋಕ್ಕಾಗದು, ಕಿವಿ ಕೇಳಲ್ಲ, ಏನು ಮಾಡಬೇಕು. ತಮ್ಮ ಅವ್ರ ಮನೆಯದು
ಅವ್ರು ಅಣ್ಣ ತಮ್ಮಂದ್ರು ಸೇರಿ ಒಂದು ಕ್ರಿಕೆಟ್ ಟೀಮು ಅಷ್ಟೇ ಇದ್ದಿದ್ದು ಅವ್ರ ಮನೇಲಿ. ಆ ಬಡತನದಲ್ಲಿ ಅವ್ರು ಕರ್ಕೊಂಬಂದ ಬರ್ತೀನಿ ಅಂತ. ಅವರು ಕಾರಿನಿಂದ ಇಳಿಯೋಕ್ಕಾಗ್ದು. ತಮ್ಮ ಯೋಚನೆ ಮಾಡೋದಂತೆ, ನಮ್ಮ ಅಣ್ಣನಿಗೆ ಆಗೋಲ್ಲ, ಅವ್ರನ್ನ ಹೇಗೆ ಕರ್ಕೊಂಬರೋದು ಕಾರ್ ಹತ್ರಕ್ಕೆ ಅಂತ. ಆಮೇಲೆ ನಾನು ಸ್ವಲ್ಪ ದೂರ ನಡೆದೆ, ನಾನು ಎತ್ತು ಕಾರೊಳಗೆ ಹಾಕಿದ್ರು. ಇಬ್ಬರು ಅಕ್ಕಪಕ್ಕ ಸುಮಾರು ಒಂದು 3/4 ಗಂಟೆ ಮಾತಾಡೋದು. ಆವಾಗ ಒಂದು ಹೇಳಿದ್ರು, 1947ರಲ್ಲಿ ಸ್ವಾತಂತ್ರ್ಯ ಬಂದ ದಿವಸ ನೀವು ನಮಗೆಲ್ಲ ಪಾಯಸ ಮಾಡಿ ಬಡಿಸಿದ್ರಿ ಅಂತ. ಆಮೇಲೆ ಹೇಳಿದೆ, ಅದೇನೋ ಒಂದು ಅಭಿಮಾನ, ನಂದು ತಾಯಿನೆಲ್ಲ ಇದೆರಡೂ ಒಂದು ಅಭಿಮಾನ ಬೆಳೆದಿದೆ. ಯಾಕೆಂದರೆ ನಮ್ಗೆ ಅನ್ನ ಕೊಡೋದದು, ಬದುಕಿರೋಕ್ಕೆ ನಿಲ್ಲೋದದು, ಕೊನೆಗೆ ನಮ್ಮನ್ನು ಕರ್ಕೊಂಡೋಗೋದು ಅದು. ನಾವು ಅದಕ್ಕೆ ಗೌರವ ಸಲ್ಲದೆ ಹೋದ್ರೆ ಇನ್ಯಾವುದು. ಪಾಪ ಅವರು ಇಡೀ 100 ವರ್ಷ ಬದುಕಿದ್ದಕ್ಕೆ ಅನ್ನೋದಕ್ಕೆ ಈ ರೀತಿಯ ಒಂದು ಜನಸಂಪರ್ಕ ಭಗವಂತ ನನಗೆ ಒದಗಿಸಿದ್ದಾನೆ. ಇವತ್ತು ಇಲ್ಲಿರೋರನ್ನೆಲ್ಲ ನೋಡಿದ್ರೆ, ಅದಕ್ಕೆ ಮೊದಲೇ ಹೇಳಿದೆ, ವೀರನಾರಾಯಣನ ಕವಿ, ಲಿಪಿಕಾರ ಕೌರವ ವ್ಯಾಸ, ಕೇಳುವ ಸೂರಿಗಳು ಜಂಗಮ ಜನಾರ್ದನರು. ಇವತ್ತು ನೀವೆಲ್ಲರೂ ಜಂಗಮರು, ಜನಾರ್ದನರು. ಈ ಒಂದು ಅವಕಾಶ ಮಾಡಿದ್ದಾರೆ. ಇದಕ್ಕೆಲ್ಲ ಒಂದು ಈ ಸಾಮಾನ್ಯವಾಗಿ ಕೆಲವರು ಜಪಮಾಡಿ ಇಟ್ಕೊಂಡಿರ್ತಾರೆ. ಆ ಜಪಮಾಡಿನಲ್ಲಿ ಒಂದು ಕಡೆ ಒಂದು ಗಂಟು ಹಾಕಿರ್ತಾರೆ, ಅದನ್ನು ಮೇರು ಅಂತ ಹೇಳ್ತಾರೆ. ಒಂದು ರೌಂಡ್ ಬಂದರೆ ಅದರಲ್ಲಿ ಮೇರು. ಈ ಮಣಿಯೆಲ್ಲ ಕೂಡಿಸಿರೋರು ಅವರೊಬ್ಬರು ಭಾಳ ಹೆಸರು ಬರೆಯೋವಾಗಲೂ ಭಾಳ ವಿಚಿತ್ರವಾಗಿ ಬರೀತಾರೆ. ಜಿ ಅಂತಾರೆ, ಎಸ್ ಅಂತಾರೆ, ಸೀತಾರಾಮ್ ಅಂತಾರೆ. ಅವ್ರನ್ನ ನಾನು ಸೀತಾರಾಮನಲ್ಲ, ಸೇತುರಾಮ ಅಂತ ಹೇಳ್ತೀನಿ. ಯಾಕೆ ಅಂದರೆ ಜನಸಂಪರ್ಕ ನಾನು ಮೈಸೂರಿಗೆ ಬಂದಮೇಲೆ ಸುಮಾರು ಈಗ ಒಂದು 10 ವರ್ಷ ಅಂತ ಇಟ್ಕೊಳ್ಳಿ, ಅದರಿಂದ ಈಚೆಗೆ ಸಾಕಷ್ಟು ಸಜ್ಜನರನ್ನು ಒದಗಿಸಿದ್ದಾರೆ, ಪ್ರೋತ್ಸಾಹ ಕೊಡೋರನ್ನು ಒದಗಿಸಿದ್ದಾರೆ. ನಾನು ಇವರಿಗೆಲ್ಲನೂ ಯಾವ ರೀತಿ ಧನ್ಯವಾದಗಳನ್ನ ಅರ್ಪಿಸಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಬಂದಿರ್ತಕ್ಕಂಥ ಇವರು ಎಲ್ಲ ಒಂದೊಂದು ಸಂಘ ಸಂಸ್ಥೆಗಳವರು ಎಲ್ಲರೂ ಸೇರಿನೂ ಒಂದು ಭಾಳ ಸಂತೋಷವಾದ ಸಮಾರಂಭನ ಏರ್ಪಡಿಸಿದ್ದೀವಿ. ಪುಸ್ತಕ ಬಿಡುಗಡೆ ಲೋಕಪ್ನವ್ರು ಬಂದ ದಿವಸನೇ ಹೇಳಿದ್ರು, ಸನ್ಮಾನ ಮಾಡ್ತೀನಮ್ಮ ಸಮಾರಂಭ. ನನಗದು ಅನಾವಶ್ಯಕ, ಯಾಕೆಂದರೆ ಎಂದರೋ ಮಹಾನುಭಾವರಿದ್ದಾರೆ, ನಾನು ಅದಕ್ಕೆ ಅರ್ಹಲ್ಲ ಅಂತ. ಅದಕ್ಕೆ ಭಗವಂತ ಇವತ್ತು ಏನು ಮಾಡಿದೆ, ನನಗೆ ಅನಾರೋಗ್ಯ ಕೊಟ್ಟ, ನಿಮ್ಮನ್ನೆಲ್ಲ ಮನೆಗೆ ಕರೆಸ್ತ. ಸ್ವಲ್ಪ ಗಡೆ ಆಗಿದ್ರೂ ನಿಮಗೆ ಈ ಕಿಷ್ಕಿಂದೆ ಕರೆಸ್ತಾ ಇರಲಿಲ್ಲ. ಆದರೆ ಕಿಷ್ಕಿಂದೆಯಿಂದ ಮುಂದೆ ಆಗಿದ್ದು ಒಳ್ಳೆಯದೇ ಆಯಿತು. ಆದ್ದರಿಂದ ನಿಮ್ಮ ಎಲ್ಲರೂ ಭಾಳ ವಿಶಾಲ ಮನಸ್ಸಿನಿಂದ, ಆದರೆ ಎಲ್ರಿಗೂ ನಿಲುವು ಆಸನ ಕೊಡಲಿಲ್ಲ, ಕುರ್ಚಿ ಕೊಟ್ಟಿದ್ದೀನಿ, ಅದು ಮಾಡಿದ್ದೀನಿ. ಅದಕ್ಕೆ ನನ್ನ ಮಗ ಸಾಕಷ್ಟು ಶ್ರಮ ವಹಿಸಿ ನನಗೆ ಅದರ ಹೊಗಳೋ ಮಾತಲ್ಲ, ಊರುಗೋಲು ನನಗೆಲ್ಲ ಕೆಲಸಕ್ಕೂ ಇವಾಗ ಅವರೇ. ಯಾಕೆಂದರೆ ಕಿವಿ ಕೇಳಲ್ಲ, ಯಾರ್ಯಾರ್ದು ಏನೇನೋ ಮಾತಾಡ್ಬಿಡ್ತೀನಿ, ಪ್ರತಿಯೊಂದು ಇವಾಗ ಅವನು ವಹಿಸ್ಕೊಂಡು ಮಾಡ್ತಾಯಿದ್ದಾನೆ. ಮತ್ತು ಇಲ್ಲಿ ಬಂದಿರೋರು ಎಲ್ರಿಗೂ ಹೆಸರುಗಳು ಒಂದೊಂದೇ ಹೇಳೋಕ್ಕಿಲ್ಲ. ನನ್ನ ಅನಂತ ಧನ್ಯವಾದಗಳು. ಇದಕ್ಕಿಂತ ನಾನೇನು ಹೇಳಿದರೆ, ಶೀತಕಿಯವರು ಭೈರವಮೂರ್ತಿ ಜೊತೆಯಲ್ಲಿ ಮನೆಗೆ ಬಂದಾಗ, ಭೈರವಮೂರ್ತಿ ನನ್ನ ವಿದ್ಯಾರ್ಥಿ ಆಗಿದ್ದ ಮಂಡ್ಯದಲ್ಲಿ ಒಂದು ಕಾಲದಲ್ಲಿ ಬಂದರು, 1-2 ಸಲ ಬಂದರು. ಇವತ್ತು ಯಾಕೋ ಮನಸ್ಸಿಗೆ ಭಾಳ ಆತ್ಮೀಯವಾಗಿರ್ತಕ್ಕಂಥ ಎಲ್ಲರೂ ಸೇರಿದ್ದೀರಿ. ಅದನ್ನು ಇನ್ನೊಂದು ಸಲ ನಿಮ್ಗೆಲ್ರಿಗೂ ಹೇಳಿ, ಮನೆ ಚಿಕ್ಕದಂತೆ ತೊಂದರೆ ಆಗಿದ್ದಕ್ಕೆ ಕ್ಷಮೆ ಬಿಡ್ತೀನಿ. ಜೈ ಕರ್ನಾಟಕ, ಜೈ ಹಿಂದ್, ವಂದೇ ಮಾತರಂ.